ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಇಂಗ್ಲೀಷ್ ಕಾರ್ನಿವಲ್ಗೆ ನಾವು ಎಫರ್ಟ್ ಹಾಕಿರೋವಂಥದ್ದು. ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಲ್ಲ ನಾವೇ ಮಾಡಬೇಕು ನಾರಾಯಣದಲ್ಲಿ. ಸೊ ಎಲ್ಲ ಕೂಡ ಕೂತ್ಕೊಂಡಿದ್ವಿ. ಅದರದ್ದೊಂದು ಚಿಕ್ಕ ಕ್ಲಿಪ್ಪಿಂಗ್ ನೋಡಿ. Before sticking, ma'am, take a picture and get the approval. ನೋಡಿ ಅಲ್ಲಿ ಹಿಂದಗಡೆ ಹಾಕಿದಾರಲ್ಲ ಬೋರ್ಡು, ಅದು ಕಂಪ್ಲೀಟಾಗಿ ನಾವೇ ಟ್ರೇಸ್ ಮಾಡಿ ಪೇಂಟ್ ಮಾಡಿ ಮಾಡಿರೋ ಅಂಥದ್ದು. ಆ ಮೇಲ್ಗಡೆ ಹಾಕಿರೋ ತೋರಣ ಕಟ್ ಮಾಡಿ ಕೂಡ ಮಾಡಿರೋದು. ಪಾಪ ಇಡೀ ಕ್ಲಾಸ್ ಎಲ್ಲ ಟೀಚರ್ಸ್ಗಳು ಕೂಡ ತುಂಬ ಎಫರ್ಟ್ ಹಾಕಿ ನಾವು ಇದನ್ನೆಲ್ಲ ಮಾಡ್ತೀವಿ. ಒಂದು ಫಂಕ್ಷನ್ ಅಂತ ಹೇಳಿದ್ರೆ ಇಡೀ ಫುಲ್ಲು ವಾಲೇನೆ ನಾವು ಅದನ್ನು ಡೆಕೋರೇಷನ್ ಮಾಡೋದಕ್ಕೆ ಎಫರ್ಟ್ ಹಾಕಿರ್ತೀವಿ. ಸ್ಕೂಲ್ಗೆ ಹೋಗಿ ಟೀಚರ್ಸ್ ಏನು ಮಾಡ್ತೀರಾ ಅಂತ ಕೇಳ್ತಾರೆ. ಬರೀ ಪಾಠ ಮಾಡೋದಷ್ಟೇ ಅಲ್ಲ ಟೀಚರ್ಸ್ ಡ್ಯೂಟಿ. ಈ ಥರ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇರ್ಬೋದು, ಬೋರ್ಡ್ಗಳು ಮಾಡೋದಿರ್ಬೋದು, ಟ್ರೇಸ್ ಮಾಡೋದಿರ್ಬೋದು, ಅಥವಾ ಆನ್ಲೈನ್ ಕೆಲಸಗಳು ಅಂದರೆ ಪೋರ್ಟಲ್ಗೆ ಮಾರ್ಕ್ಸ್ ಅಪ್ಡೇಟ್ ಮಾಡೋದು, ಕರೆಕ್ಷನ್ ಮಾಡೋದು. ಓ ಮೈ ಗಾಡ್, 1000 ಕೆಲಸ ಇರುತ್ತೆ. ಇದೆಲ್ಲದರ ಮಧ್ಯೆ ಕೂಡ ಅಷ್ಟು ಕೆಲಸಗಳ ನಡುವೆ ಒಂದು ಚೂರು ಗ್ಯಾಪಲ್ಲಿ ಮೈಕ್ ಸಿಕ್ತು ಅಂತ ಹೇಳಿ ಅವತ್ತು ಆ್ಯಕ್ಚುಲಿ 14th ವ್ಯಾಲೆಂಟೈನ್ಸ್ ಡೇ ಇತ್ತು. ನನ್ನ ಗಂಡನಿಗೋಸ್ಕರ ಒಂದು ಹಾಡು ಕೂಡ ನಾನು ಅಲ್ಲಿ ಹಾಡಿದೆ. ಹಾಗಂತ ಫಂಕ್ಷನ್ ನಡೆಯೋಕ್ಕಿಂತ ಮುಂಚೆ ಅಥವಾ ಫಂಕ್ಷನ್ನಲ್ಲಿ ನಾವು ಇದನ್ನು ಹಾಡಿರೋದಲ್ಲ. ನಾನು ನನ್ನ ಫ್ರೆಂಡ್ಸು ಎಲ್ಲ ಕೂಡ ಫಂಕ್ಷನ್ ಎಲ್ಲ ಕಾರ್ನಿವಲ್ ಫಂಕ್ಷನ್ನು ಕಂಪ್ಲೀಟ್ ಆಮೇಲೆ ನಾವು ಮೈಕ್ ಸಿಕ್ತು ಅಂತ ಹೇಳಿ ಡೋರ್ ಕ್ಲೋಸ್ ಮಾಡಿಕೊಂಡು ಫ್ರೆಂಡ್ಸ್ಗಳೇ ಸೇರಿಕೊಂಡು ಒಬ್ಬೊಬ್ಬರಾಗಿ ಮತ್ತು ಗ್ರೂಪಲ್ಲಿ ಎಲ್ಲ ಸೇರ್ಕೊಂಡು ಹಾಡಿ ಎಂಜಾಯ್ ಮಾಡಿರುವಂತಹ ಕ್ಲಿಪ್ಪಿಂಗ್ ಇದು. ಸೊ ಇದಾದಮೇಲೆ ಒಂದಷ್ಟು ಫೋಟೋಸ್ಗಳನ್ನ ತೊಗೊಂಡು ನಾವು ಎಂಜಾಯ್ ಮಾಡಿಕೊಂಡು ಆಮೇಲೆ 3 ಗಂಟೆಗೆಲ್ಲ ನಾವು 3:15 ಹೊರಟು ಬಂದುಬಿಟ್ವಿ. ಯಾಕೆಂದರೆ ಸೆಕೆಂಡ್ ಸ್ಯಾಟರ್ಡೆ ಆ್ಯಕ್ಚುಲಿ ರಜಾ ಇತ್ತು. ಬಟ್ ಈ ಥರ ಇಂಗ್ಲೀಷ್ ಕಾರ್ನಿವಲ್ ಫಂಕ್ಷನ್ಸ್ಗಳೇನಾದರೂ ಇದ್ದಾಗ ರಜಾ ಇರೋದಿಲ್ಲ. ಇವತ್ತು ಬಂದು 4th ಸ್ಯಾಟರ್ಡೆ. ಸೆಕೆಂಡ್ ಸ್ಯಾಟರ್ಡೆ ವೀಡಿಯೋನ ನಾನು ಇವತ್ತು 4th ಸ್ಯಾಟರ್ಡೆ ಕಂಪನ್ಸೇಟಿವ್ ಹಾಲಿಡೇ ಕೊಟ್ಟಿದ್ರು, ಹಾಗಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಕೂಡ ನಾವೇ ಬೋರ್ಡ್ ವರ್ಕ್ ಮಾಡಿರೋದು. ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರೋ ನಾರಾಯಣ ಅನ್ನೋದಕ್ಕೆ 8 ಚಾರ್ಟನ್ನು ನಾವು ಜಾಯಿನ್ ಮಾಡಿ ಆಮೇಲೆ ಅದಕ್ಕೆ ಔಟ್ಲೈನ್ ಎಲ್ಲ ಕೊಟ್ಟಿರೋದು. ಕೆಳಗಡೆ ಇರೋದಕ್ಕೂ ಅಷ್ಟೇ 8 ಚಾರ್ಟ್ ಮಾಡಿ ಜಾಯಿನ್ ಮಾಡಿ ಅದನ್ನು ಮಧ್ಯ ಕಟ್ ಮಾಡಿರೋದು. ನೋಡಿ, ಇದೆಲ್ಲ ಬೋರ್ಡ್ಗಳು, ಫುಲ್ಲು ವಾಲ್ಗಳು, ಈ ಥರ ಬೋರ್ಡ್ ಪಕ್ಕ ಇರೋ ನಾರ್ಮಲ್ ವೈಟ್ ಬೋರ್ಡು ಎಲ್ಲದಕ್ಕೂ ಕೂಡ ಕವರ್ ಮಾಡಿರ್ತೀವಿ. ಇಟ್ ಇಸ್ ವೆರಿ ಹಾರಿಬಲ್. ನಿಜವಾಗ್ಲೂ ಅಂದ್ಕೊಂಡಷ್ಟು ಈಸಿ ಅಲ್ಲ ಟೀಚರ್ ಜಾಬು. ನಿಮಗೇನಷ್ಟು ರಜಾ ಇರುತ್ತೆ, ವರ್ಷದಲ್ಲಿ ಅರ್ಧ ದಿನ ಹೋಗ್ತೀರಾ, ಅರ್ಧ ದಿನ ಹೋಗಲ್ಲ. ಹೇಳಬೇಡಿ. ಈಗೆಲ್ಲ ನಾವು ಅದರ 10ರಷ್ಟು 100ರಷ್ಟು ನಾವು ಕೆಲಸ ಮಾಡಿರ್ತೀವಿ. ಬೆಳಗ್ಗೆ ನಾವು 8 ಗಂಟೆಗೆ ಹೋದರೆ ನಾವು ಮಧ್ಯಾಹ್ನ 12:20ರಿಂದ ನಮಗೆ 12:50ವರೆಗೆ ಮಾತ್ರ ಊಟ ಮಾಡೋಕ್ಕೆ ಟೈಮ್ ಇರುತ್ತೆ. ಆ ಟೈಮಲ್ಲೂ ನಾವು ಗಬಗಬ ಅಂತ ಊಟ ಮಾಡಬೇಕು, ಬಿಕಾಸ್ ಆಫ್ ನೆಕ್ಸ್ಟ್ ಕ್ಲಾಸ್. ಸೊ ನಮಗೆ ತಿಂದಿರೋದು ಜೀರ್ಣ ಕೂಡ ಆಗೋದಕ್ಕೆ ಟೈಮ್ ಇಲ್ಲ. ಆ ರೀತಿಯಾಗಿ ಕೆಲಸ ಮಾಡಿರ್ತೀವಿ. ಬೆಳಗ್ಗೆ ಹರಿಬರಿ 8 ಗಂಟೆಗೆ ಹೋಗಿ ಲಾಗಿನ್ ಆಗಬೇಕು. ಸೊ ಮಾರ್ನಿಂಗ್ ಟೈಮು ಕೂಡ ನಾವು ನೀಟಾಗಿ ತಿಂದಿರ ಹೋಗ್ತೀವಿ. ಉಳಿದಿರೋ ಸಂಜೆ ಟೈಮ್ ಮಾತ್ರನೇ ನಾವು ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಮನೆಗೆ ಬಂದರೆ 1000 ಕೆಲಸ ಇರುತ್ತೆ. ಸೊ ಈ ಥರ ಒಬ್ಬ ವರ್ಕಿಂಗ್ ವುಮೆನ್ ಮಾಡಬೇಕಾದ್ರೆ ಮನೇಲಿ ಕೂತ್ಕೊಂಡು ಕಮೆಂಟ್ ಪಾಸ್ ಮಾಡ್ತಿರಲ್ಲ ಆರಾಮಾಗಿ, ದಯವಿಟ್ಟು ಅವರು ಯೋಚನೆ ಮಾಡಿ. ಈಸಿಯಾಗಿ ಅಲ್ಲೇನು ಮಹಾನ್ ಕೆಲಸನ ಅಂತ ಹೇಳಿಬಿಡಿ. ಮನೇಲೂ ಜವಾಬ್ದಾರಿ ತೊಗೊಂಡು ಹೊರಗಡೆನೂ ಜವಾಬ್ದಾರಿ ತೊಗೊಂಡು ದುಡಿಯೋ ಹೆಣ್ಮಕ್ಳಿಗೆ ನಿಜವಾಗ್ಲೂ ಸೆಲ್ಯೂಟು. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಾರ್ಚ್ 8 ಮಹಿಳಾ ದಿನಾಚರಣೆ ಬರ್ತಾ ಇದೆ. ಸೊ ಹಾಗಾಗಿ ನಾನು ಫಸ್ಟ್ ಡೇ ನಾನು ಇವತ್ತು ಅಪ್ಲೋಡ್ ಮಾಡ್ತೀನಿ ಇದನ್ನು ಅಲ್ವಾ. ಸೊ ಹಾಗಾಗಿ ನೆನಪಾಯಿತು ಅಂತ ಹೇಳಿದೆ. ಇದು ಬಂದು ನಮ್ಮ ಕ್ಲಾಸಲ್ಲಿ NPL ನಡೀತಾ ಇತ್ತು, ಸ್ಪೋರ್ಟ್ಸ್ ಡೇ ಅಂತಾರಲ್ಲ ಆ ಥರ. ಸೊ ಮೊದಲೇ ಒಂದಷ್ಟು ಗೇಮ್ಗಳನ್ನ ಪ್ಲ್ಯಾನ್ ಮಾಡಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಮಕ್ಕಳನ್ನ. ಅದಾದಮೇಲೆ ಫೈನಲ್ಸ್ ಮಾತ್ರ ಈ NPLನಲ್ಲಿ ಎಲ್ಲ ಮಕ್ಕಳನ್ನೂ ಕೂರಿಸ್ಕೊಂಡು ಎಲ್ಲರ ಎದುರಿಗೂ ಹಾಡಿಸ್ತಾರೆ. ಮತ್ತು ಎಲ್ಲರೂ ಕೂಡ ನೋಡಿಕೊಂಡು ಆಮೇಲೆ ಅವ್ರಿಗೆ ಅವತ್ತೇ ಕೂಡ ಮೆಡಲ್ ಕೂಡ ಕೊಡ್ತಾರೆ. ಅದನ್ನು ಇಲ್ಲಿ NPL ಅಂತ ಕರೀತಾರೆ, ಸ್ಪೋರ್ಟ್ಸ್ ಡೇ ಅಂತ. ತುಂಬಾ ಚೆನ್ನಾಗಿತ್ತು. ನಾನಂತೂ ಸಿಕ್ಕಾಬಟ್ಟೆ ನೋಡಿಕೊಂಡು ಮಕ್ಕಳನ್ನ ನೋಡ್ಕೊಳ್ಳೋದು. ಇದರಲ್ಲೇ ಎದೆ ಅಲ್ಲಿ ಟೋಪಿ ಹಾಕ್ಕೊಂಡು ನಿಂತಿದ್ದೀನಲ್ಲ, ಅದು ನಾನೇ.
ತುಂಬಾ ಚೆನ್ನಾಗಿತ್ತು. ನಾನು ತುಂಬ ಎಂಜಾಯ್ ಮಾಡಿದೆ. ಹೇಳಿದ್ನಲ್ವ, ಕೊಟ್ಟಿರೋ ಕೆಲಸ, ಮಾಡ್ತಾಯಿರೋ ಕೆಲಸನ ಮನಸ್ಪೂರ್ವಕವಾಗಿ ಯಾವುದೇ ರೀತಿ ತೊಗೊಳ್ತಿರೋ ಸಂಬಳಕ್ಕೆ ಮೋಸ ಮಾಡಿದಿರ ಕೆಲಸ ಮಾಡಬೇಕು ಅನ್ನೋದು ನನ್ನ ಇಷ್ಟ. ಸೊ ನಾನು ಎಲ್ಲೇ ವರ್ಕಿಗೆ ಹೋದ್ರೂ ಅಷ್ಟೇ, ನಾನೇನು ಸಂಬಳ ತೊಗೊಂಡಿರ್ತೀನಿ ಅದಕ್ಕೆ ನಿಯತ್ತಾಗಿ ಕೆಲಸ ಮಾಡಬೇಕು, ಆವಾಗಲೇ ದೇವ್ರು ನಮಗೆ ದಾರಿ ಬಿಡೋದು ಅಂತಾರಲ್ಲ, ಆ ಥರ ಕ್ಯಾಟಗರಿಗೆ ನಾನು ಇನ್ವಾಲ್ವ್ ಆಗ್ತೀನಿ. ಏನೇ ಕೆಲಸ ಇದ್ರೂ ಮನಸ್ಪೂರ್ವಕವಾಗಿ ಮಾಡ್ತೀನಿ. ಮಕ್ಕಳನ್ನ ನೋಡಿಕೊಂಡು ಅವ್ರಿಗೆಲ್ಲ ಮೆಡಲ್ಸ್ ಕೊಟ್ಟು ಎಲ್ಲ ಆದಮೇಲೆ ನಮಗೂ ಕೂಡ ಶುರು ಮಾಡಿದ್ರು ಗೇಮ್ಸು. ಅದರಲ್ಲಿ ಮ್ಯೂಸಿಕಲ್ ಚೇರು ಮತ್ತು ಟಗ್ ಆಫ್ ವಾರು ಇದೆಲ್ಲ ನಡೀತು. ಸೊ ಅದರದ್ದೆಲ್ಲ ವೀಡಿಯೋ ಕೂಡ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಹಾಗೆ ಮ್ಯೂಸಿಕಲ್ ಚೇರು ಮತ್ತು ಟಗ್ ಆಫ್ ವಾರಲ್ಲಿ ನಾವೇ ವಿನ್ ಆದ್ವಿ. ಸೊ ಹಾಗಾಗಿ ಮೆಡಲ್ ಕೂಡ ಸಿಕ್ಕಿತ್ತು. ಆ ಮೆಡಲ್ನ ಇಟ್ಕೊಂಡು ಎಲ್ಲರೂ ಫೋಟೋ ತೆಗೆಸ್ಕೊಂಡ್ವಿ. ಹಾಗೆ ಒಂದು ದುರಾಂಧದ್ದು ಒಂದು ಡ್ಯಾನ್ಸ್ ಕೂಡ ಮಾಡಿದ್ವಿ. ಸೊ ಅದಂತೂ ವೆರಿ ನೈಸ್ ಮೆಮೊರಿ. ಮೆಡಲ್ ಹಾಕೊಂಡು ಡ್ಯಾನ್ಸ್ ಮಾಡಿದ್ವಿ. سوي رقصة المارشميلو ربعناها فوق كلها كامل كيلو رفيجك طايح كتفك واني هزه هز. Nothing beats it. ನಿಮಗೂ ಗೊತ್ತು. ಸೊ ಅಲ್ಲಿಂದ ಬಂದಾದ್ಮೇಲೆ ಮನೇಲಿ ಒಂದಿಷ್ಟು ಡ್ರೆಸ್ ಮಾಡಿಕೊಂಡು ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಆಗಿದ್ದೆ. ಫಸ್ಟ್ ಸಾಟರ್ಡೆ ಬಂದುಬಿಟ್ಟು ಇಂಗ್ಲೀಷ್ ಕಾರ್ನಿವಲ್ ಆಯಿತು. ಸೆಕೆಂಡ್ ಸಾಟರ್ಡೆ ಬಂದುಬಿಟ್ಟು ಇಂಗ್ಲೀಷ್ ಕಾರ್ನಿವಲ್ ಆಯಿತು. ಥರ್ಡ್ ಸಾಟರ್ಡೆಗೇ ಇಮಿಡಿಯೇಟಾಗಿ ಅಕಾಡೆಮಿಕ್ ಫೇರ್ ಮತ್ತು ಕ್ಲಬ್ ಕಲ್ಮಿನೇಷನ್ ಎರಡೂ ಬೇಕು ಅಂತ ಹೇಳಿ ಮಿಕ್ಸ್ ಮಾಡಿಬಿಟ್ರು. ಕ್ಲಬ್ ಕಲ್ಮಿನೇಷನ್ಗೆ 2 ರೂಮ್ ರೆಡಿ ಮಾಡಬೇಕು, ಅಕಾಡೆಮಿಕ್ ಫೇರ್ಗೆ ಫುಲ್ಲು ಇಡೀ ಕಾರಿಡಾರ್ ಎಲ್ಲ ರೆಡಿ ಮಾಡಬೇಕು, ಹೊರಗಡೆ ಎಂಟ್ರೆನ್ಸ್ ರೆಡಿ ಮಾಡಬೇಕು. ನಮ್ಮ ತಲೆ ಕೆಟ್ಟು ಕೆರ ಹಿಡಿತು. ಜೊತೆಗೆ ಒಂದು ರೂಮ್ ಪೂರ ನಾವು ಕನ್ನಡದ್ದೇ ರೆಡಿ ಮಾಡಬೇಕು. ಅಂದರೆ ಒಂದೊಂದು ರೂಮ್ ಒಬ್ಬೊಬ್ಬರು ಕೊಟ್ಬಿಟ್ಟಿರ್ತಾರೆ, ಒಂದು ಕನ್ನಡ, ಒಂದು ಮ್ಯಾಥ್ಸು, ಒಂದು ಇಂಗ್ಲೀಷು, ಒಂದಿದು ಈ ಥರ ಕೊಟ್ಬಿಟ್ಟಿರ್ತಾರೆ. ಸೊ ಎಲ್ಲವನ್ನು ಕೂಡ ರೆಡಿ ಮಾಡಬೇಕು. ಸೊ ಆ ಥರ ಇತ್ತು. ನಮಗಂತೂ ಒಂದು ಟೈಮು ಇಲ್ಲ, ಜೊತೆಗೆ ಒಂದೇ ವೀಕ್ ಟೈಮ್ ಇರೋದು. ಈ ಕಡೆ ಪೋರ್ಷನ್ಸ್ ಕವರ್ ಮಾಡಬೇಕು, ನೋಟ್ಸ್ ಕೊಡಬೇಕು, ಕರೆಕ್ಷನ್ಸ್ ಮಾಡಬೇಕು, ಸ್ಲಿಪ್ ಟೆಸ್ಟ್ ಮಾಡಬೇಕು, ಮಧ್ಯೆ ಬಂದು ಈ ಥರ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಬೇಕು, ಮಕ್ಕಳಿಗೆಲ್ಲ ಪ್ರಾಜೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ ನಾವೇ ಅಸೈನ್ ಮಾಡಬೇಕು. ಆ ಪ್ರಾಜೆಕ್ಟ್ನ ಹೇಗೆ ಮಾಡ್ಕೋಬೇಕು ಅಂತ ನಾವು ಮಾಡೆಲ್ ಅವ್ರಿಗೆ ಫೋನ್ ನಂಬರ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಸೇವ್ ಮಾಡಿಕೊಂಡು ಅವ್ರ ಅಮ್ಮಿಂದ್ರಿಗೆ ಕಳಿಸ್ಬೇಕು. ಆ ಮಾಡೆಲ್ ಕಳಿಸ್ಬೇಕು, ನಾವು ರೆಫರೆನ್ಸ್ ಕಳಿಸ್ಬೇಕು, ಮತ್ತು ಅದಕ್ಕೆ ಮಾತಾಡೋದಕ್ಕೆ ಏನು ಬೇಕು ಅಂತ ಸ್ಕ್ರಿಪ್ಟ್ ಕಳಿಸ್ಬೇಕು. ಓ ಮೈ ಗಾಡ್, ಅದಷ್ಟು ಈಸಿ ಆಗಿರೋ ಕೆಲಸ ಅಲ್ವೇ ಅಲ್ಲ. ಸೊ ಎಲ್ಲವನ್ನು ಮಾಡೋ ಅಷ್ಟು ನಮ್ಗೆ ಹುಚ್ಚು ಹಿಡಿಯೋದೊಂದು ಬಾಕಿ, ಆ ಥರ ಆಗೋಗಿತ್ತು. ಮನೆಗೆ ಬಂದರೆ ಏನು ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನೋದೇ ಮರ್ತೋಗ್ಬಿಡ್ತಿತ್ತು. ಆ ರೀತಿಯಾಗಿ ನಮಗೆ ಸ್ಕೂಲಲ್ಲಿ ಹೆವಿ ಸ್ಟ್ರೆಸ್ ಆಗಿಬಿಡ್ತು ಒಂದು ವೀಕ್ ಫುಲ್ಲು. ಸೊ ಬಟ್ ಏನು ಮಾಡೋಕ್ಕಾಗಲ್ಲ. ಡೈಲಿ 5 ಗಂಟೆವರೆಗೂ 5:30ವರೆಗೂ ಕೂತ್ಕೊಂಡು ಅಲ್ಲೂ ಸ್ವಲ್ಪ ಮುಗಿಸಿ ನಮ್ಮದು ಸ್ವಲ್ಪ ಮುಗಿಸಿ ಮಾಡ್ಕೊಂಡು ನಾವು ಬರ್ತಾಯಿದ್ವಿ. ಸಾಂಬಾರ್ ಸಾಂಬಾರನ್ನ ಇಲ್ಲ ಇಲ್ಲ ಏ ನಾನು ಎಲ್ಲಿ ಕ್ಯಾಪ ಇಲ್ಲೋ ನಂದಲ್ಲಿ ಏಯ್ ನಂದು ಏಯ್ ನೋಡಿ ಕಡೆ
ಪಿಜ್ಜಾ ಚಾಕ್ಲೇಟ್ ಇದೆಲ್ಲದರ ಮಧ್ಯೆ ನಮ್ಮ ರಾಘು ಸ್ಕೂಲಲ್ಲೂ ಕೂಡ ಸೈನ್ಸ್ ಎಕ್ಸಿಬಿಷನ್ ಇತ್ತು. ಅವನಿಗೂ ಕೂಡ ಚಾರ್ಟ್ ಬೇರೆ ರೆಡಿ ಮಾಡಬೇಕಿತ್ತು. ನಾನು ಅಲ್ಲೆಲ್ಲ ಮಾಡಿಬಿಟ್ಟು ಬಂದು ನನ್ನ ಮಗನಿಗೆ ಮಾಡ್ಕೊಡೋದು ಅಂದರೆ ದೇವರಾಣೆ ನಂಗೆ ಶಕ್ತಿನೇ ಇರಲ್ಲ. ಅಲ್ಲಿ ಮಕ್ಕಳಿಗೆ ಹೇಳ್ಕೊಟ್ಬಿಟ್ಟು ಬಂದು ನನ್ನ ಮಗನಿಗೆ ಹೇಳ್ಕೊಡೋದು ಅಂದ್ರೂ ನಂಗೆ ಇಂಟ್ರೆಸ್ಟ್ ಇರಲ್ಲ. ಸೊ ಎರಡೂ ನನಗೊಂಥರ ಟಾರ್ಚರ್ ಅನ್ನಿಸ್ತಿತ್ತು. ನನಗೆ ಹೇಗಾಗುತ್ತೋ ಹಾಗೆ ಸಿಂಪಲ್ಲಾಗಿ ಒಂದು ಚಾರ್ಟ್ಗೆ ಬಾರ್ಡರ್ ಹಾಕಿ ಹೆಲ್ತಿ ಫುಡ್ ಅಂತ ಹೇಳಿ ಬರೆದು ಸ್ಟೇಷನರಿ ಶಾಪ್ನಲ್ಲಿ ಕೆಲವೊಂದು 3D ಪಿಕ್ಚರ್ಗಳು ಸಿಗುತ್ತೆ, ಅದನ್ನು ತೊಗೊಂಡು ಬಂದೆ. ಹಾಗೆ ಫೆವಿಕಲಾಗಿ ಸ್ವಲ್ಪ ರಿಯಲ್ ಆಗಿರುವಂಥದ್ದು ಒಂದಷ್ಟು ಅಕ್ಕಿ, ಬೇಳೆಗಳು, ಕಾಳುಗಳು ಎಲ್ಲ ಅಂಟಿಸಿ ಹೆಲ್ತಿ ಫುಡ್ನ ಚಾರ್ಟ್ನ 12 ಗಂಟೆ ರಾತ್ರಿವರೆಗೂ 2 ದಿನ ನಿದ್ರೆಗೆಟ್ಟು ಅವನಿಗೆ ಮಾಡಿಕೊಟ್ಟೆ. ಏನೂ ಮಾಡೋಕ್ಕಾಗಲ್ಲ. ನಾವು ಅಲ್ಲೋಗಿ ನೂರಾರು ಜನ ಮಕ್ಕಳನ್ನ ಉದ್ಧಾರ ಮಾಡೋಕ್ಕೋಗಿ ನಮ್ಮ ಮಕ್ಕಳೇ ಹಾಳಾಗ್ಬಿಡ್ತಾರೆ ಕೆಲವೊಂದು ಟೈಮು. ಸೊ ಅಂದ್ಬಿಡ್ತಾರೆ ಟೀಚರ್ ಮಕ್ಕಳು ಪೆದ್ರು, ಟೀಚರ್ ಇದು ಮಾಡಲ್ಲ, ಹೇಳ್ಕೊಡೋಕ್ಕಾಗಲ್ವಾ, ಬೇರೆಯವ್ರಿಗೆಲ್ಲ ಹೇಳ್ಕೊಡ್ತಾರೆ ಅಂತ ಹೇಳ್ಬೋದು. ಬಟ್ ಅವ್ರ ಕಷ್ಟ ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ. ಬರ್ಲಿ ಅವರು ಇವ್ರಿಗೆ ಎಕ್ಸ್ಪ್ಲೇನ್ ಮಾಡು. ಬರ್ಲಿ ಅವರು ಹೇಳು ಹೆಲ್ತಿ ಫುಡ್ಸ್ಗಳು. ಯು ಬಿಲೀವ್ ಇಟ್ ಆರ್ ನಾಟ್ ಗೈಸ್, ನಾನು ನಿಜವಾಗ್ಲೂ ಮಕ್ಕಳಿಗೆ ಏನೂ ಹೇಳ್ಕೊಟ್ಟಿರಲಿಲ್ಲ. ಅವರೇನೆ ಒಂದು ಇದನ್ನು ಹೇಳಬೇಕು ಅಂತ ಪಾಪ ಟೀಚರ್ಸೇ ನಾವೇಗಿಲ್ಲಿ ಬರೆದು ಕಳಿಸ್ತೀವಿ ಹಂಗೆ ಅವರು ಪಾಪ ಟೀಚರ್ ಬರೆದು ಕಳಿಸಿದ್ರು. ಅದನ್ನು ಒಂದು 2 ಸತಿ ಪ್ರಾಕ್ಟೀಸ್ ಮಾಡಿಸಿದ್ದೆ. ಅದನ್ನು ಬಿಟ್ಟರೆ ಸ್ಕೂಲಲ್ಲೇ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಅದು ಅಲ್ದಿರ, ಬಟ್ ಅದು ಲೈನ್ ಅಲ್ದಿರ ನನ್ನ ಮಗ ಇದು ಫ್ರೂಟ್ಸು, ಇದು ವೆಜಿಟೇಬಲ್ಸು, ಇದು ಮಿಲ್ಕ್ ಪ್ರಾಡಕ್ಟು ಅಂತ ಪ್ರತಿಯೊಂದು ನೋಡ್ಕೊಂಡು ಹೇಳ್ತಾ ಇದ್ದಾನೆ. ಬಿಕಾಸ್ ಆಫ್ ಡೈಲಿ ಅವನು ಫ್ರೂಟ್ಸ್ ವೆಜಿಟೇಬಲ್ಸ್ನ ಚಿಕ್ಕವರಾಗಿದ್ದಾಗಿಂದನೂ ಕಲ್ತ್ಕೊಂಡೇ ಬಂದಿರ್ತಾರೆ. ಅದನ್ನು ನೋಡಿಬಿಟ್ಟು ರೆಕಗ್ನೈಸ್ ಮಾಡಿ ಇದು ಫ್ರೂಟ್ಸು ನೋಡಿ, ಇದು ವೆಜಿಟೇಬಲ್ಸು, ಇದು ಮಿಲ್ಕ್ ಪ್ರಾಡಕ್ಟು, ಇಲ್ಲೆಲ್ಲ ಫಿಶ್ ಇದೆ ನೋಡಿ, ಇದೆಲ್ಲ ತಿನ್ನಬೇಕು ಅಂತೆಲ್ಲ ಹೇಳ್ತಾ ಇದ್ದಾನೆ. ನನಗಂತೂ ಶಾಕ್ ಆಗೋಯ್ತು. ನಾನು ಇದನ್ನೇನು ಹೇಳೇ ಕೊಟ್ಟಿಲ್ವಲ್ಲಪ್ಪ ನನ್ನ ಮಗುಗೆ ಅಂತ. ಸೊ ನೋಡಿ, ಅಂದರೆ ನಾವು ಬೇರೆ ನಮ್ಮ ಜವಾಬ್ದಾರಿಗಳಲ್ಲೇ ಕಳೆದೋಗ್ತಾ ನಮ್ಮ ಮಕ್ಕಳನ್ನ ಹೇಗೆ ನಾವು ಕ್ರಿಯೇಟಿವ್ ಆಗಿ ಇಂಪ್ರೂವ್ ಮಾಡ್ಬೋದು, ಹೇಳ್ಕೊಡ್ಬೋದು ಅನ್ನೋದೇ ನಾವು ಮರ್ತೋಗ್ಬಿಟ್ಟಿರ್ತೀವಿ. ಎನಿವೆ, ಈ ರೀತಿಯಾಗಿತ್ತು ನಮ್ಮ 2 ವೀಕ್ಸ್ ಅಂತ ಹೇಳ್ತಾ ಈ ವ್ಲಾಗನ್ನು ಕಂಪ್ಲೀಟ್ ಮಾಡ್ತೀನಿ. ಮತ್ತು ಇವತ್ತೇನೆ ಒಂದು ಶಿವರಾತ್ರಿ ವ್ಲಾಗ್ ಕೂಡ ಅಪ್ಲೋಡ್ ಮಾಡೋದಿದೆ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ